ಎಸ್, ನನ್ನ ದೇವರು ನಮ್ಮ ಸ್ವರಕ್ಕೆ ಕಿವಿಗೊಡುವಂತ ದೇವರಾಗಿದ್ದಾರೆ. ಮನುಷ್ಯರು ಕಿವಿಗೊಡದೇ ಇರಬಹುದು, ಕೇಳಿಸಿಕೊಳ್ಳದ ರೀತಿಯಲ್ಲಿ ನಟಿಸಬಹುದು. ಆದರೆ ನೀನು ದೇವರ ಸಮ್ಮುಖಕ್ಕೆ ಬಂದು ನಾವು ಆತನ ಪಾದ ಸನ್ನಿಧಾನದಲ್ಲಿ ಕೂತು ನಾವು ನಂಬಿಕೆಯಿಂದ, ಸಂದೇಹ ಪಡದೆ, ವಿಶ್ವಾಸದಿಂದ ನಮಗೆ ಬೇಕಾದದ್ದೆಲ್ಲವನ್ನು ಆತ್ಮ ಸಂಬಂಧವುಳ್ಳ ವಿಚಾರಗಳನ್ನ ದೇವರ ಸಮ್ಮುಖದಲ್ಲಿ ಬಂದು ನಾವು ಮೊರೆ ಇಡುವಾಗ, ನಾವು ಕೇಳುವಾಗ, ನಾವು ವಿಜ್ಞಾಪಿಸುವಾಗ ನನ್ನ ಜೀವ ಸ್ವರೂಪನಾದ ದೇವರು ನಮ್ಮ ಸ್ವರವನ್ನು ಕೇಳಿಸಿಕೊಳ್ಳುವ ದೇವರು. ಭಕ್ತರು ದೇವರ ಮಾಡಿದ ಕಾರ್ಯವನ್ನ ಆತನು ನೆನೆಸಿ ಕೃತಜ್ಞತೆ ಉಳ್ಳವನಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ನಾನು ನನ್ನ ದೇವರನ್ನ ನಿರೀಕ್ಷಿಸಿದೆನು, ನನ್ನ ನಂಬಿಕೆ ಇಟ್ಟೆನು, ನನ್ನ